ಆಗಿದೆ. ಅಲ್ಲಿ ಉತ್ಖನನ ಆಗಬೇಕಾಗಿತ್ತು, ಆದರೆ ಅಲ್ಲಿ ಇವತ್ತು ಉತ್ಖನನ ಆಗಿಲ್ಲ. ಅದರ ಬದಲಾಗಿ ಅನಾಮಿಕ ಮತ್ತು SIT ಅಧಿಕಾರಿಗಳು ತಮ್ಮ ಪ್ಲ್ಯಾನನ್ನು ಏಕಾಏಕಿ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇದು ಇಲ್ಲಿಗೆ ಬಂದ ಮೇಲಾದಂಥ ಪ್ಲ್ಯಾನ್. ಯಾಕಂದರೆ ಅದಕ್ಕೂ ಮುನ್ನ ಇಲ್ಲಿ ಬೇಕಾದಂಥ ಎಲ್ಲ ತಯಾರಿಗಳು, ಇಲ್ಲಿಯ ಪರದೆ ಇರ್ಬೋದು, ಹಿಟಾಚಿ ಇರ್ಬೋದು, ಬೇಕಾದಂಥ ಕೂಲಿ ಆಳುಗಳು, ಫಾರೆನ್ಸಿಕ್ ಅವರು ಎಲ್ಲರೂ ಕೂಡ ಇಲ್ಲೇ ಇದ್ದರು. ಆದರೆ ಏಕಾಏಕಿ ಇಲ್ಲಿಗೆ ಬಂದ ಮೇಲೆ ಆ ಒಂದು ಪಾಯಿಂಟ್ ನಂಬರ್ 11ಗೆ ಹೋದ್ಮೇಲೆ ಸ್ವಲ್ಪ ಅಲ್ಲಿ ಕ್ಲೀನಿಂಗ್ ಎಲ್ಲ ಆದ ಬಳಿಕ ಏಕಾಏಕಿ ಜಾಗವನ್ನು ಶಿಫ್ಟ್ ಮಾಡಲಾಗಿದೆ. ಅವ್ರು ಹೋಗಿ 1.5 ಗಂಟೆಗಳ ಕಾಲವೇ ಕಳೆದು ಹೋಗಿದೆ, ಆದರೂ ಕೂಡ ಇನ್ನೂ ವಾಪಸ್ ಆಗಿಲ್ಲ. ಈಗ ಪಾಯಿಂಟ್ ನಂಬರ್ 11ನಲ್ಲಿ ಯಾರೆಲ್ಲ ಅಧಿಕಾರಿಗಳು ಇರಬೇಕಾಗಿತ್ತು ಅವ್ರು ಯಾರೂ ಇಲ್ಲಿಲ್ಲ, ಎಲ್ಲರೂ ಕೂಡ ಕಾಡಿನ ಒಳಗಡೆ ಹೋಗಿದ್ದಾರೆ. ಹಾಗಾದರೆ ಅನಾಮಿಕ ತನ್ನ ಪ್ಲೇಸನ್ನು ಚೇಂಜ್ ಮಾಡಿದ್ನಾ? ಯಾಕಂದರೆ ಇಷ್ಟು ದಿನ, ಯಾಕಂದರೆ 9 ಮತ್ತು 10 ನಮ್ಗೆ ಮಾತ್ರ ನಿರೀಕ್ಷೆಗಳು ಇದ್ದಿದ್ದು ಅಲ್ಲ, ಆ ಅನಾಮಿಕನಿಗೂ ಕೂಡ ಆ ಜಾಗಗಳ ಮೇಲೆ ಬಹಳ ನಿರೀಕ್ಷೆ ಇತ್ತು. ಯಾವಾಗ ನಿರೀಕ್ಷೆ ಸುಳ್ಳಾಯಿತು, ಇಲ್ಲಿ ಏನೋ ಎಡವಟ್ಟಾಗಿದೆ ಅನ್ನುವಂಥದ್ದು ಆತನ ಗಮನಕ್ಕೂ ಕೂಡ ಬಂದಿದೆ. ಹಾಗಾಗಿ ಆತ ಅಧಿಕಾರಿಗಳನ್ನು ಇಲ್ಲಿ ಬೇಡ, ನಾನು ಕಾಡಿನಲ್ಲಿ ಬಹಳ ಸ್ಪಷ್ಟವಿರುವಂಥ ಒಂದು ಜಾಗ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನುವಂಥ ರೀತಿಯಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಈಗಾಗಲೇ ಬಹಳ ಸಮಯ ಕಳೆದಿದೆ, ಅಲ್ಲಿ ಉತ್ಖನನವನ್ನು ಆರಂಭ ಮಾಡಿರುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಮೊನ್ನೆಯಿಂದ ನಾವು ಗಮನಿಸ್ತಾ ಇದ್ದೀವಿ, 13 ಪಾಯಿಂಟ್ಗಳನ್ನು ಮಾರ್ಕ್ ಮಾಡಲಾಗಿತ್ತು, 10 ಪಾಯಿಂಟ್ಗಳನ್ನು ಅಗೆಯಲಾಗಿದೆ. ಆದರೆ 10 ಪಾಯಿಂಟ್ಗಳ ಪೈಕಿ ಕೇವಲ 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿರುವಂಥದ್ದು. ಉಳಿದಂತೆ ಯಾವ ಜಾಗದಲ್ಲೂ ಕೂಡ ಸಿಕ್ಕಿಲ್ಲ. ಆ ವ್ಯಕ್ತಿ ಕೂಡ ಬಹಳ ಒಂದು ಪ್ರೆಷರಲ್ಲಿ ಇರುವಂಥದ್ದು ಕೂಡ ಕಾಣಿಸ್ತಾ ಇದೆ, ಮತ್ತು ಏನೋ ಒಂದು ಗೊಂದಲಕ್ಕೀಡಾದ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ನಾನು ಇಲ್ಲೇ ಹೂತಾಕಿದ್ದೆ, ಇದೇ ಜಾಗ, ಆದರೆ ಯಾಕೆ ಇದು ಮಿಸ್ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲೂ ಕೂಡ ಆತ ಒಂದು ರೀತಿ ತಲ್ಲಣವಾಗಿರುವಂಥದ್ದು ಕೂಡ ಇದೆ. ಹಾಗಾಗಿ ಇವತ್ತು ಆತ ಪ್ಲ್ಯಾನನ್ನೇ ಚೇಂಜ್ ಮಾಡಿರುವಂಥ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇದೆ. ಆತನ ರಮಾಕಾಂತ್, ಹೌದು, ಇದು ಎಲ್ಲವನ್ನು ನೋಡೋಂಥ ಸಂದರ್ಭ. ಆತ ಅಲ್ಲಿ ಕರ್ಕೊಂಡು ಹೋಗಿ ಒಂದು ಜಾಗವನ್ನು ತೋರಿಸಿ ಇಲ್ಲೇ ಅಗೀರಿ ಅನ್ನುವಂಥ ರೀತಿಯಲ್ಲಿ ಬೆಳವಣಿಗೆಗಳು ಇದೆ. ಯಾಕಂದರೆ ಅವ್ರು ಹೋಗಿ ಆಗಿರುವಂಥ ಸಮಯದ ಮೂಲಕ ನಮಗದು ಗೊತ್ತಾಗ್ತಾ ಇದೆ. ಇಲ್ಲಿಂದ ಯಾವುದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಅದರ ಅರ್ಥ ಬಹಳ ಕಾಡಿನ ಮಧ್ಯಭಾಗಕ್ಕೆ, ಅಂದರೆ ಗುಡ್ಡದ ಮೇಲ್ಭಾಗಕ್ಕೆ ಅವ್ರು ಹೋಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೇವಲ ಮಾರ್ಕಿಂಗ್ ಮಾತ್ರ ಅದು ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವ್ರು ವಾಪಸ್ ಆಗಬೇಕು. ಯಾಕಂದರೆ ಇವತ್ತು ನಿರ್ಣಾಯಕವಾಗಿರುವ ಕಾರ್ಯಾಚರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಇವತ್ತು ತಲುಪಿದೆ. ಆದರೆ ಇವತ್ತು ಕ್ಲೈಮ್ಯಾಕ್ಸ್ ಅಲ್ಲ ಅನ್ನೋದು ಮತ್ತೆ ಸ್ಪಷ್ಟವಾಗ್ತಾ ಇದೆ. ನಾಳೆ ಕೂಡ ಇದು ಮುಂದುವರಿಯುವಂಥ ಸಾಧ್ಯತೆ ಇದೆ. ಈ ನಡುವೆ ದೂರುದಾರ ತನ್ನ ನಿರ್ಧಾರವನ್ನು ಬದಲು ಮಾಡಿದ್ದಾನೆ. ಇಲ್ಲಿ ಬೇಡ, ಈಗ 11, 12 ಅಥವಾ 13ಕ್ಕೆ ಇವತ್ತು ಉತ್ಖನನ ಮಾಡೋದು ಬೇಡ, ಇನ್ನೊಂದು ಜಾಗ ಇದೆ, ಬಹಳ ಕ್ಲಾರಿಟಿಯಾಗಿ ನಂಗೆ ಅದು ಗೊತ್ತಿದೆ, ಅಲ್ಲಿ ಏನಾದರೂ ಸಿಗ್ಬೋದು ಅನ್ನುವಂಥ ರೀತಿಯಲ್ಲಿ ಆತ ಅವರನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಯಾಕಂದರೆ ಇದು ಎತ್ತರದ ಪ್ರದೇಶ, ಈ ಗುಡ್ಡ ಏನಿದೆ ಇದು ಕೇವಲ ಒಂದು ಲೆವೆಲ್ ಆಗಿರುವಂಥ ಕಾಡಲ್ಲ, ಇಲ್ಲಿಂದ ಸ್ವಲ್ಪ ಏರಿಕೆಯ ಜಾಗ, ಅದು ಅಲ್ಲಿ ಹತ್ಕೊಂಡು ಹೋಗಬೇಕಾಗುತ್ತೆ, ಗುಡ್ಡದ ರೀತಿಯ ಜಾಗ. ಸೊ ಮೇಲ್ಭಾಗದಲ್ಲಿ ಯಾವುದಾದ್ರೂ ಏನಾದರೂ ಆತ ಹೂತಿದ್ದಿದ್ರೆ ರಮಕಾಂತ್, ಒಂದು ಅಂದಾಜು ಒಂದು 300ರಿಂದ 400 ಮೀಟರ್ ಒಳಗಡೆ ಅದು ಆಗಿರುತ್ತೆ. ಯಾಕಂದರೆ ನಮ್ಗೆ ಮೊನ್ನೆ ಒಂದು ಅಂದಾಜು ಲೆಕ್ಕ ಸಿಕ್ಕಿದೆ. ನಾವು ನೇತ್ರಾವತಿ ನದಿಯ ಆ ಭಾಗದಲ್ಲಿ ಇದ್ದಂಥ ಸಂದರ್ಭ ಬಹಳ ವಿಸ್ತೀರ್ಣ ಇಲ್ಲ ಇದು. ಆ ಡೆಡ್ ಎಂಡ್ ಮತ್ತು ಈ ಭಾಗಕ್ಕೆ, ಅಂದರೆ ಅಲ್ಲಿ ಏನು ಉತ್ಖನನ ಮುಂಚೆ ಮಾಡಿದ್ರು ಮತ್ತು ಇಲ್ಲಿ ಪಾಯಿಂಟ್ ಮಾಡಿರುವಂಥ ಜಾಗದ ಮಧ್ಯಭಾಗಕ್ಕೆ ಆತ ಕರ್ಕೊಂಡು ಹೋದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು 300ರಿಂದ 400 ಮೀಟರ್ ಒಳಗಡೆ ಆತ ಅವರನ್ನು ಕರ್ಕೊಂಡು ಹೋಗಿದ್ದಾನೆ. ಯಾಕಂದರೆ ಅಲ್ಲಿ ಬೇಕಾದಂಥ ಎಲ್ಲ ಸಲಕರಣೆಗಳು, ಈ ಗುಂಡಿ ಅಗೆಯೋದಕ್ಕೆ ಬೇಕಾಗಿರುವಂಥ ಸಲಕರಣೆಗಳಿಂದ ಹಿಡಿದು ಇನ್ ಕೇಸಲ್ಲಿ ಏನಾದರೂ ಅಸ್ಥಿಪಂಜರ ದೊರಕಿದರೆ ಅದನ್ನು ಪ್ರಿಸರ್ವ್ ಮಾಡೋದಕ್ಕೆ ಫಾರೆನ್ಸಿಕ್ ತಜ್ಞರಿಗೆ ಏನೆಲ್ಲ ಬೇಕೋ ವಸ್ತುಗಳು ಎಲ್ಲವನ್ನ ಕೂಡ ಅವರು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ. ಬಹಳ ಸಮಯ ಆಗಿದೆ, ನಾನು ಹೇಳ್ತಾ ಇದ್ದೆ ಸುಮಾರು 1.5 ಗಂಟೆ ಆಗಿದೆ. ಹಾಗಾಗಿ ಅಲ್ಲಿ ಕೇವಲ ಜಾಗವನ್ನು ಮಾರ್ಕ್ ಮಾಡುವಂಥದ್ದು ಮಾತ್ರ ಅಲ್ಲ, ಅಲ್ಲಿ ಉತ್ಖನನದ ಪ್ರೊಸೆಸ್ ಕೂಡ ಆರಂಭವಾಗಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಆ್ಯಂಡ್ ಅದು 3 ಅಡಿ ದಾಟಿರ್ಲಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಒಂದು ಲೆಕ್ಕಾಚಾರ. ಯಾಕಂದರೆ ಹಿಟಾಚಿ ಇನ್ನೂ ಇಲ್ಲೇ ಇದೆ. 3 ಅಡಿಗೆ ಅಂತ ಜಾಸ್ತಿ ಹೋದರೆ ಅವರು ಹಿಟಾಚಿಯನ್ನು ಪ್ರತಿ ಬಾರಿ ಯೂಸ್ ಮಾಡ್ತಾ ಇದ್ರು. ಅದು ಅಗಲವೂ ಆಗಿರ್ಬೋದು, ಆಳವೂ ಆಗಿರ್ಬೋದು. 3 ಅಡಿಗಿಂತ ಹೆಚ್ಚು ಹೋಗಬೇಕು ಅಂದರೆ ಹಿಟಾಚಿಯನ್ನು ಯೂಸ್ ಮಾಡ್ತಾ ಇದ್ರು. ಆದರೆ ಹಿಟಾಚಿ ಅವರಿಗೆ ಯಾವುದೇ ರೀತಿಯ ಒಂದು ಸೂಚನೆ ಬಂದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಅವರು ಬೆಳಗಿನಿಂದ ನಮ್ಮ ಜೊತೆ ಇಲ್ಲೇ ಇದ್ದಾರೆ, ಕಾಡಿನೊಳಗಡೆ ಇನ್ನೂ ಎಂಟ್ರಿಯನ್ನು ಪಡೆದಿಲ್ಲ. ಹಾಗಾಗಿ ಮ್ಯಾನ್ ಪವರ್ ಮೂಲಕವೇ ಅಲ್ಲಿ ಉತ್ಖನನ ಮಾಡ್ತಾ ಇರುವಂಥ ಸಾಧ್ಯತೆ ಇದೆ. ಇದು ಬಹಳ ದಟ್ಟವಾಗಿಯೂ ಕೂಡ ಇದೆ. ಯಾಕಂದರೆ ಇಲ್ಲಿ ಯಾರೂ ಕೂಲಿ ಆಳುಗಳು ಇಲ್ಲ. ಮತ್ತೆ ಬಂದವರು ಬೇಕಾದಂಥ ಐಟಮ್ಸ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಅಲ್ಲಿ ಏನೋ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಏನಾದರೂ ಮಹತ್ವದ ಸುಳಿವುಗಳು ಸಿಗುವಂಥ ಸಾಧ್ಯತೆ ಇದೆಯಾ, ಇದು ಕಾದು ನೋಡಬೇಕು. ಯಾಕಂದರೆ ಇದು ಒಂದು ದೊಡ್ಡ ಟ್ವಿಸ್ಟ್ ಅಂತ ಹೇಳ್ಬೋದು.
13 ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿ ಸರತಿ ಸಾಲಿನಲ್ಲಿ ಎಲ್ಲವನ್ನ ಕೂಡ ಮಾಡ್ಕೊಂಡ್ಬಂದು ಇಲ್ಲಿ ನಿರ್ಧಾರ ಬದಲಾಗಿರುವಂಥದ್ದನ್ನು ಕಂಡರೆ ಈ ಪ್ರಕರಣದ ಗಂಭೀರತೆ ಅಂದರೆ ಸದ್ಯದ ಪರಿಸ್ಥಿತಿಯ ಗಂಭೀರತೆಯನ್ನು ದೂರುದಾರ ಕೂಡ ಅರ್ಥ ಮಾಡ್ಕೊಂಡಿರುವಂಥದ್ದು ಇದೆ. ಯಾಕಂದರೆ 13ನೇ ಪಾಯಿಂಟ್ವರೆಗೂ ಏನೂ ಸಿಗದೆ ಹೋದರೆ ಕಾರ್ಯಾಚರಣೆ ಸ್ಥಗಿತವಾಗಬಹುದು ಅನ್ನುವಂಥ ಆತಂಕ ಆತನಲ್ಲೂ ಇದೆ, ಆತನ ಪರವಾಗಿರುವಂಥ ವಕೀಲರಲ್ಲೂ ಇದೆ. ಹಾಗಾಗಿ GPR ಅನ್ನು ಬಳಸಿ ಅನ್ನುವಂಥ ರೀತಿಯ ಒತ್ತಡಗಳು ಒಂದು ಕಡೆಯಿಂದ ಆದರೆ ರಾತ್ರೋರಾತ್ರಿ ಇನ್ನೊಬ್ಬ ದೂರುದಾರ ಕೂಡ ಎಂಟ್ರಿ ಆಗಿದ್ದಾರೆ. ಅವರು ನಾನು ಒಂದು ಈ ಥರ ಶವ ಹೂತು ಹಾಕಿರುವಂಥದ್ದನ್ನು ನೋಡಿದ್ದೀನಿ ಅಂತ ಬೆಳ್ತಂಗಡಿಯ SIT ಕಚೇರಿಗೂ ಕೂಡ ಮೊನ್ನೆ ಹೋಗಿದ್ರು. ಆದರೆ ಇವತ್ತು ಅವ್ರಿಗೆ ಬರೋದಕ್ಕೆ ಹೇಳಿದರು. ಸೊ ಬೆಳಗ್ಗೆ ಅಧಿಕಾರಿಗಳನ್ನ ಮೀಟ್ ಮಾಡಿದ ಸಂದರ್ಭ ನಾವು ಅದನ್ನು ಇಲ್ಲಿ ಸ್ವೀಕಾರ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ನೀವು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ದೂರು ನೀಡಿ ಅಂತ ಹೇಳಿದ್ದಾರೆ ಅವರಿಗೆ. ಹಾಗಾಗಿ ಅವರು ಕೂಡ ಈಗ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡುವಂಥ ಪ್ರಕ್ರಿಯೆಯಲ್ಲಿದ್ದಾರೆ. ಅವರೊಂದಿಗೆ ಕೆಲವು ಜೀವಂತ ಸಾಕ್ಷಿಗಳು ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ದೂರುದಾರ ಸೇರಿದಂತೆ ಅವರ ಪರವಾಗಿರುವಂಥವರು ಕೂಡ ಪ್ರಕರಣದ ಸದ್ಯದ ಸ್ಥಿತಿಯ ಒಂದು ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಇದು ನಿರ್ಣಾಯಕ ಅನ್ನುವಂಥದ್ದು ಅವ್ರಿಗೂ ಕೂಡ ತಿಳಿದಿದೆ. 13ರವರೆಗೂ ಏನೂ ಸಿಗದೆ ಹೋದರೆ ಬೇರೆ ನಿರ್ಧಾರಗಳಾಗುವ ಮುನ್ನ ಒಂದು ಕ್ಲಾರಿಟಿ ಇರುವಂಥ